ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ವೀಕ್ಷಕರೇ, ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಿರುವಾಗ ನಟ ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಅವರಿಗೆ ಜೈಕಾರವನ್ನ ಕೂಗಿದ್ದು, ಇದರಿಂದ ಸಾಕಷ್ಟು ಗರಂ ಆಗಿದ್ದ ಡಿ.ಕೆ. ಶಿವಕುಮಾರ್ ಅಲ್ಲಿಂದ ಹೊರಡುವಂತ ಪ್ರಯತ್ನವನ್ನ ಮಾಡಿದ್ದರು ಅಂತಾನೆ ಹೇಳ್ಬೋದು. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ತನ್ನಗಾದ ಡಿ.ಕೆ. ಶಿವಕುಮಾರ್ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದು, ನಂತರ ಅಲ್ಲಿಂದ ಡಿ.ಕೆ. ಶಿವಕುಮಾರ್ ತಮ್ಮ ನಿವಾಸಕ್ಕೆ ಹೊರಟಿದ್ದರು. ಇದೀಗ ವೀಕ್ಷಕರೇ, ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಭೇಟಿ ಮಾಡಿದ್ದು, ನಟ ದರ್ಶನ್ ಅವರ ಬಗ್ಗೆ ಕೂಡ ನಟ ರವಿಚಂದ್ರನ್ ಡಿ.ಕೆ. ಶಿವಕುಮಾರ್ ಅವರ ಬಳಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಟ ದರ್ಶನ್ ಅವರಿಗೂ ಕೂಡ ಕಾನೂನು ರೀತಿಯಲ್ಲಿ ಜಾಮೀನು ಕೊಡಿಸೋದಿಕ್ಕೆ ಸಾಧ್ಯ ಇದೆಯಾ ಅಂತ ನಟ ರವಿಚಂದ್ರನ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಳಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವರಿಬ್ರು ಕೂಡ ಕ್ಲಾಸ್ಮೇಟ್ಸ್ ಆಗಿದ್ದು, ನಿಜಕ್ಕೂ ನಟ ದರ್ಶನ್ ಅವರ ಬಗ್ಗೆ ರವಿಚಂದ್ರನ್ ಅವರು ಮಾತಾಡಿದ್ರೆ ಪಕ್ಕಾ ನಟ ದರ್ಶನ್ ಅವರು ರಿಲೀಸ್ ಆಗ್ಬಹುದು ಅಂತ ದರ್ಶನ್ ಫ್ಯಾನ್ಸ್ ಗಳ ಆಸೆ ಆಗಿದ್ದು, ನೀವು ಸಹ ನಟ ದರ್ಶನ್ ಅವರಿಗೆ ವಿಚಾರಣೆ ಮುಗಿಯೋವರೆಗಾದ್ರೂ ಕೋರ್ಟ್ ಬೇಲ್ ಕೊಡ್ಬೇಕು ಅಂತೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.